ಹೈ ಗೈಸ್, ಭೂತ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕಥೆ ಅಂದರೆ ಈ ನಿಜ ಘಟನೆ ನಡೆದಿರೋದು ಮಂಗಳೂರಿನ ಹಳೆಯ ಸರ್ಕಾರಿ ಹಾಸ್ಟೆಲ್ನಲ್ಲಿ. ಅವತ್ತು ದಿನಾಂಕ ಆಗಸ್ಟ್ 22, 2024. ಸಮಯ ಸುಮಾರು 2:30ಯಿಂದ 2:45. ಮಂಗಳೂರಿನ ಆ ಹಾಸ್ಟೆಲ್ ನೋಡಕೊಳ್ಳೆ ಬ್ರಿಟಿಷರು ಹಳೆ ಬಿಲ್ಡಿಂಗ್ ಥರ ಐತೆ. ಅಲ್ಲಿಯ ದೊಡ್ಡ ದೊಡ್ಡ ಕಾರಿಡಾರ್ಗಳು ಮತ್ತು ಹಳೆಯ ಕಾಲದ ಮರದ ಬಾಗಿಲುಗಳು ಆ ಹಾಸ್ಟೆಲ್ನ ಹೈಲೈಟ್ ಆಗಿತ್ತು. ಮಂಗಳೂರಲ್ಲಿ ಸೆಮಿಸ್ಟರ್ ಎಕ್ಸಾಮ್ ಅಂದರೆ ಸಾಕು, ಅಲ್ಲಿರೋ ಎಲ್ಲ ಕಾಲೇಜ್ ಹುಡುಗರು ಅರ್ಧ ರಾತ್ರಿ ಗಂಟ ಓದ್ತಾ ಇದ್ರು. ಅಂದರೆ ಬೆಳಗಿನ ಜಾವ 2:30, 3 ಗಂಟೆ ಗಂಟ ಓದ್ತಾ ಇದ್ರು. ಆದರೆ 3ನೇ ಹಾಫ್ ಇಯರ್ನ ಮೂಲೆಯಲ್ಲಿರೋ 304ನೇ ರೂಮು ಯಾರಿಗೂ ಬರ್ತಾ ಇರಲಿಲ್ಲ. ಅಲ್ಲಿ ಬಂದ ಹುಡುಗರು 1 ವಾರದಿಂದ 2 ವಾರ ಮಾತ್ರ ಅಲ್ಲಿ ಇರ್ತಾಯಿದ್ರು. ಅದಾದಮೇಲೆ ಇದ್ದಕ್ಕಿದ್ದಂಗೆ ಅವರು ಹೆದರ್ಕೊಂಡು ಖಾಲಿ ಮಾಡಿಕೊಂಡು ಹೊರಟೋಗ್ತಾಯಿದ್ರು. ಯಾರಾದರೂ ಅವ್ರಿಗೆ ಏನಕ್ಕೆ ಇದ್ದಕ್ಕಿದ್ದಂಗೆ ರೂಮ್ನ ಖಾಲಿ ಮಾಡಿಬಿಡ್ತಿದ್ದೀರಾ ಅಂತ ಕೇಳಿದರೆ ಇವರು ಏನೂ ಉತ್ತರನ ಕೊಡದೆ ಸುಮ್ಮನೆ ಹೊರಟೋಗ್ತಾಯಿದ್ರು. ಅವತ್ತು ಸೋಮವಾರ, ಮಾರನೇ ದಿವಸ ರಾಹುಲ್ಗೆ ಸೈನ್ಸ್ ಎಕ್ಸಾಮ್ ಇರೋ ಕಾರಣ ಅವನು ತನ್ನ ಟೇಬಲ್ನಲ್ಲಿರೋ ಲ್ಯಾಂಪ್ನ ಆನ್ ಮಾಡಿಕೊಂಡು ಓದ್ತಾ ಇರ್ತಾನೆ. ಇಡೀ ಹಾಸ್ಟೆಲ್ನಲ್ಲಿ ಯಾವುದೇ ಸೌಂಡ್ ಬರ್ತಾ ಇರಲ್ಲ. ಅಕ್ಕಪಕ್ಕ ಹಾಸ್ಟೆಲ್ಲು ತುಂಬ ಮೌನವಾಗಿರುತ್ತೆ. ಅಂದರೆ ಹಾಸ್ಟೆಲಲ್ಲಿ ಒಂದು ಸಣ್ಣ ಪಿನ್ ಬೆಳೆಸಿದ್ರು ಕೇಳಿಸೋ ಥರ ಆ ಹಾಸ್ಟೆಲ್ನ ವಾತಾವರಣ ಇರುತ್ತೆ. ಇದ್ದಕ್ಕಿದ್ದಂಗೆ ಇವನ್ ರೂಮ್ ಬಾಗಿಲು ಯಾರೋ 3 ಸಲ ತಟ್ತಾರೆ. ರಾಹುಲು ತನ್ನ ಫೋನ್ನಲ್ಲಿ ಟೈಮ್ ನೋಡ್ತಾನೆ. 2:12 ಆಗಿರುತ್ತೆ. ಇಷ್ಟೊತ್ತಿಗೆ ನನ್ನ ರೂಮ್ ಹತ್ರ ಯಾರೂ ಬರೋಕ್ಕೆ ಚಾನ್ಸ್ ಇಲ್ವಲ್ಲ ಅಂತ ಅಂದ್ಕೊಂಡು ಕಿರಣ ಯಾರಾದರೂ ಇರ್ಬೋದು ಅಂತ ಇವನು ಬಾಗಿಲು ತೆಗಿಯೋಕ್ಕೆ ಹೋಗ್ತಾನೆ. ಬಾಗಿಲು ತೆಗೆದು ನೋಡಿದರೆ ಕಾರಿಡಾರ್ನಲ್ಲಿ ಯಾರೂ ಇರಲ್ಲ. ಆ ಕಾರಿಡಾರ್ನಲ್ಲಿರೋ 3 ಟ್ಯೂಬ್ಲೈಟ್ ಮಾತ್ರ ಬ್ಲಿಂಕ್ ಆಗ್ತಾ ಇತ್ತು. ಯಾರೂ ಇಲ್ವಲ್ಲ, ಓದೋ ಟೆನ್ಷನಲ್ಲಿ ನನಗೆ ಆ ಥರ ಅನಿಸಿರ್ಬೋದು ಅಂತ ಅಂದ್ಕೊಂಡು ಇವನು ಡೋರ್ನ ಕ್ಲೋಸ್ ಮಾಡ್ತಾನೆ. ಆದರೆ ಆ ಡೋರ್ ಚಿಲ್ಕ ಮಾತ್ರ ಹಾಕಲ್ಲ. ಮತ್ತೆ ಹೋಗಿ ಕುತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಓದ್ತಾ 5 ನಿಮಿಷನೂ ಸಹ ಆಗಿರಲ್ಲ. ಇವನ ಹಿಂದೆ ಯಾರೋ ನಿಂತಿರೋ ಥರ ಫೀಲ್ ಆಗುತ್ತೆ. ಇವನು ಅದನ್ನು ಇಗ್ನೋರ್ ಮಾಡಿ ಮಾಮೂಲಿ ಓದ್ಕೊಂಡು ಕುತ್ಕೋತಾನೆ. ಇದ್ದಕ್ಕಿದ್ದಂಗೆ ಇವನ ಹಿಂದೆ ಯಾರೋ ಜೋರಾಗಿ ಉಸಿರಾಡ್ತಾರೆ. ಆ ಗಾಳಿ ಮತ್ತು ಆ ಸದ್ದು ಇವನ ಕಿವಿಗೆ ಬಂದು ತಟ್ಟುತ್ತೆ. ಅದಕ್ಕೆ ಇವನು ಗಾಬರಿಯಿಂದ ಹಿಂದಕ್ಕೆ ತಿರುಗ್ತಾನೆ. ಹಿಂದೆ ತಿರುಗಿದಾಗ ಅವನ ಮಂಚದ ಮೇಲೆ ಒಂದು ಗಾಜಿನ ಗ್ಲಾಸ್ನ ಮಡಗಿರ್ತಾನೆ. ಆ ಗ್ಲಾಸು ಇದ್ದಕ್ಕಿದ್ದಂಗೆ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಬಿದ್ದ ತಕ್ಷಣ ಇವನು ಹೆದರ್ಕೊಂಡು ಟೈಮ್ನ ನೋಡ್ತಾನೆ. ಆಗ ಟೈಮು 2:35 ಆಗಿರುತ್ತೆ. ಇವತ್ತೇನು ಯಾವತ್ತೂ ಇಲ್ಲೇ ಇರೋದಿಲ್ಲ, ಈ ಮಟ್ಟಕ್ಕೆ ನಡೀತೈತಲ್ಲ ಅಂದ್ಬಿಟ್ಟು ಇವನು ಮನಸ್ಸಲ್ಲಿ ಏನು ಇದ್ದಕ್ಕಿದ್ದಂಗೆ ಯಾರೋ ಉಸಿರಾಡಿದ್ರು, ಇವಾಗ ಹಿಂದೆ ತಿರುಗಿದ್ರೆ ಗಾಜಿನ ಲೋಟ ಬೇರೆ ಬಿದ್ದು ಹೊಡೆದೋಯ್ತು. ಒಂದು ಕೆಲಸ ಮಾಡೋದ, ಕಿರಣನ್ ರೂಮ್ಗೆ ಹೋಗೋದ, ಕಿರಣನ್ ರೂಮಲ್ಲಿ ಕೂತ್ಕೊಂಡು ಓದ್ಕೊಳ್ಳೋದ ಅಂದ್ಬಿಟ್ಟು ಕಿರಣನ್ ರೂಮ್ಗೆ ಇವನು ಬುಕ್ನ ಎತ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಬರೀ ಎದ್ದು ನಿಂತ್ಕೊಂಡು ಮುಂದೆ ನೋಡ್ತಾನೆ. ಮುಂದೆ ನೋಡಿದರೆ ಒಂದು ಕಪ್ಪು ನೆರಳು ಯಾವನೋ ನಿಂತ್ಕೊಂಡು ಇವನಿಗೆ ಗುರಾಯಿಸ್ತಾ ಇರೋ ಥರ ಕಾಣಿಸುತ್ತೆ. ಆ ನೆರಳನ್ನ ನೋಡಿ ಇವನು ಇನ್ನೂ ಹೆದರ್ಕೊಂಡು ಕೈಯಲ್ಲಿರೋ ಬುಕ್ನ ಗಟ್ಟಿಯಾಗಿ ಹಿಡ್ಕೊಂಡು ರೂಮಿಂದ ಓಡಕ್ಕೆ ನೋಡ್ತಾನೆ. ಇದ್ದಕ್ಕಿದ್ದಂಗೆ ರಾಹುಲ್ ಮಂಚಿದ ಕೆಳಗಡೆಯಿಂದ 2 ಕಪ್ಪು ಕೈಗಳು ಇವನ ಕಾಲನ್ನ ಹಿಡ್ಕೊಂಡು ಎಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಎಳೀತಾ ಇರೋ ಫೋರ್ಸ್ಗೆ ರಾಹುಲು ಒಂದೇ ಸಮ ಕೆಳಗಡೆ ಬಿದ್ದುಬಿಡ್ತಾನೆ. ಆ ಬಿದ್ದಿರೋ ಫೋರ್ಸ್ಗೆ ಇವನ ಎದೆಗೆ ತುಂಬ ಜೋರಾಗಿ ಏಟು ಬೀಳುತ್ತೆ. ಆ ನೋವು ಮತ್ತು ಈ ಭಯದಿಂದ ಇವನು ಅಳ್ತಾ ಜೋರಾಗಿ ಕಾಪಾಡಿ ಅಂತ ಕಿರ್ಚ್ಕೊತಾನೆ. ಇವನು ಕಿರ್ಚಿದ ತಕ್ಷಣ ಆ ಕೈಗಳು ಇದ್ದಕ್ಕಿದ್ದಂಗೆ ಮಾಯ ಆಗಿಬಿಡುತ್ತೆ. ಮಾಯ ಆದ ತಕ್ಷಣ ಇವನು ಆ ನೋವಲ್ಲಿ ಹೇಗೋ ಎದ್ದು ನಿಂತ್ಕೋತಾನೆ. ಎದ್ದು ನಿಂತ್ಕೊಂಡು ಆಗ್ತಾನೆ ಹಿಂದೆ ನೋಡ್ತಾನೆ. ಹಿಂದೆ ನೋಡಿದ್ರೆ ಸ್ಟಡಿ ಲ್ಯಾಂಪು ಒಂದೇ ಸಮ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇವನು ಮನಸ್ಸಲ್ಲಿ ಒಂದು ನಿರ್ಧಾರನ ತಗೋತಾನೆ. ಏನಾದರೂ ಆಗಲಿ ಇವತ್ತು ಈ ರೂಮಿಂದ ನಾನು ಓಡೋಗ್ಬೇಕು, ಇಲ್ಲ ಅಂದರೆ ನಾನು ಇಲ್ಲೇ ಇದ್ದು ಸತ್ತೋಗ್ಬಿಡ್ತೀನಿ ಅಂತ ಹೆದರ್ಕೊಂಡು ರೂಮ್ ಡೋರ್ ಹತ್ರ ಓಡೋಗ್ತಾನೆ. ಆ ರೂಮ್ ಡೋರು ಹೇಗಾಗಿರುತ್ತೆ ಅಂದರೆ ಯಾರೋ ಆಪೋಸಿಟಿಂದ ಎಳ್ದಿಡ್ಕೊಂಡಿರ್ಬೋದು. ಆ ಡೋರು ಲಾಕ್ ಆಗದೇ ಇದ್ರೂ
ತುಂಬ ಟೈಟಾಗಿ ಜಾಮ್ ಆಗಿಬಿಟ್ಟಿರುತ್ತೆ. ಎಕ್ಸಾಂಪಲ್ಗೆ ಹಿಂದೆ ಯಾರೋ ಆ ಡೋರ್ನ ಹಿಡ್ಕೊಂಡು ಎಳಿತಾ ಇರ್ಬೋದು, ಆ ಮಟ್ಟಕ್ಕೆ ಗಟ್ಟಿಯಾಗಿಬಿಟ್ಟಿರುತ್ತೆ. ಈ ಬಾಗಿಲು ಜಾಮ್ ಆಗಿರೋದನ್ನ ನೋಡಿ ಇವನು ಜೋರಾಗಿ ಕಿರಣ ಕಿರಣ ಅಂತ ಕೂಗ್ತಾನೆ. ಆದರೆ ಅಲ್ಲಿ ಯಾರೂ ಬರ್ತಾ ಇರಲ್ಲ. ಅದಕ್ಕೆ ಇವನು ಲೋ ಕಿರಣ, ಲೋ ಅನಿರುದ್ದು, ಬೇಗ ಬರ್ರೋ, ಲೋ ಆಯ್ತಾ ಇಲ್ಲ ಬರ್ರೋ ಅಂತ ಇನ್ನೂ ಜೋರಾಗಿ ಕಿರಿಸ್ತಾನೆ. ಇವನು ಕೂಗ್ತಾ ಇರೋದನ್ನ ಕೇಳಿ ಅನಿರುದ್ದು, ಲೋ ಕಿರಣ ಯಾರೋ ಕೂಗ್ತವ್ರೆ ಕಣೋ ಅಂದ್ಬಿಟ್ಟು ಕಾರಿಡಾರ್ ಹತ್ರ ಇಣುಕ್ತಾರೆ. ಯಾರೂ ಇರಲ್ಲ. ಆದರೆ ಆ ರೂಮ್ ನಂಬರ್ 304 ಆ ಕಡೆ ಯಾವುದೋ ಒಂದು ರಕ್ತಸಿಕ್ತವಾದ ಪಾದಗಳು ಹೋಗಿರುತ್ತೆ. ಪಾದಗಳಂದರೆ ಯಾರೋ ರಕ್ತನ ತುಳ್ಕೊಂಡು ಆ ರೂಮ್ ಹತ್ರ ಹೋಗಿರ್ಬೋದು, ಆ ಥರ ಹೆಜ್ಜೆ ಗುರುತುಗಳು ಅಲ್ಲಿರುತ್ತೆ. ಇದನ್ನು ನೋಡಿ ಇವರಿಬ್ಬರು ತುಂಬ ಹೆದರ್ಕೊಂಡು ಹೇಗೋ ಮನ್ಸು ಗಟ್ಟಿ ಮಾಡಿ ಇವನ್ ರೂಮ್ ಹತ್ರ ಮೆತ್ತಗೆ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದು ಆ ರೂಮ್ನ ಬಾಗಿಲು ತೆಗಿತಾರೆ. ಆ ರೂಮ್ನ ಬಾಗಿಲು ತೆಗೆದ್ರೆ ರಾಹುಲ್ ಹೇಳಿದಾಗ ತುಂಬ ಜಾಮ್ ಆಗಿತ್ತು. ಆದರೆ ಇವ್ರು ತಳ್ಳಿದ ತಕ್ಷಣ ಒಳ್ಳೆ ಸ್ಮೂತಾಗಿ ಓಪನ್ ಆಗುತ್ತೆ. ಅಂದರೆ ಯಾವುದೇ ಜಾಮು ಇರಲ್ಲ, ಏನೂ ಇರಲ್ಲ, ತುಂಬ ಸ್ಮೂತಾಗಿ ಆ ಡೋರ್ ಓಪನ್ ಆಗುತ್ತೆ. ಈ ರಾಹುಲು ಇವ್ರನ್ನ ನೋಡ್ತಾನೆ. ನೋಡಿದ ತಕ್ಷಣ ಆ ನೋವು, ಆ ಭಯ ಎಲ್ಲ ಮರೆತು ಇವ್ರ ಹಿಂದೆ ಹೋಗಿ ನಿಂತ್ಕೋತಾನೆ. ಅದಕ್ಕೆ ಇವರಿಬ್ಬರು ಆ ರಾಹುಲ್ನ ಮೇಲ್ಗಡೆಯಿಂದ ಕೆಳಗಡೆ ಗಂಟ ನೋಡ್ತಾರೆ. ರಾಹುಲು ತುಂಬ ಬೆವತೋಗಿ ಬೆವರಲ್ಲೇ ಸ್ನಾನ ಮಾಡಿರ್ಬೋದು, ಆ ಥರ ಅವನಾಗ್ಬಿಟ್ಟಿರ್ತಾನೆ. ಅದಕ್ಕೆ ಇವರಿಬ್ರು ಲೋ ಏನಾಯ್ತೋ ಹಿಂಗಾಗ್ಬಿಟ್ಟಿದೆಯಲ್ಲೋ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಅಲ್ಲಿ ಏನೆಲ್ಲ ನಡೆಯುತ್ತೋ ಒಂಚೂರು ಬಿಡದೆ ಇವ್ರ ಮುಂದೆ ಹೇಳ್ಬಿಡ್ತಾನೆ. ಅದಕ್ಕೆ ಇವರಿಬ್ರು ಲೋ ಕಿರಣ ಒಂದು ಕೆಲಸ ಮಾಡು, ನೀನು ಇಲ್ಲೊಬ್ಬನೇ ಮಲಗಬೇಡ, ಬಾ ನಮ್ಮ ರೂಮಲ್ಲಿ ಮಲಿಕೋ ಅಂತ ಇವರಿಬ್ರು ಇವನ್ನ ಕರ್ಕೊಂಡು ಹೋಗಿ ಮಲಗಿಸ್ಕೊತಾರೆ. ಆದರೆ ಆ ರಾತ್ರಿ ಆ ಕಿರಣ, ಆ ಅನಿರುದ್ದು ಮತ್ತು ಕಿರಣ್ 3 ಜನನೂ ಮಲಗಲ್ಲ. ಮಾರನೇ ದಿವಸ ರಾಹುಲ್ ಏನು ಮಾಡ್ತಾನೆ, ಲೋ ಕಿರಣ ಇಲ್ಲಿ ನಡೆದಿದ್ದು ಯಾರಿಗೂ ಹೇಳೋದು ಬೇಡ ಅಂದ್ಬಿಟ್ಟು. ಆದರೆ ಈ ಕಿರಣ ಸುಮ್ಮನೆ ಇರ್ದೇನೆ ಆ ಸೆಕ್ಯೂರಿಟಿ ಜೊತೆ ಇಲ್ಲಿ ನಡೆದಿದ್ದೆಲ್ಲ ಹೇಳ್ಕೊತಾನೆ. ಅದಕ್ಕೆ ಆ ಸೆಕ್ಯೂರಿಟಿ ಇವನಿಗೆ ಒಂದು ಕಥೆನ ಹೇಳ್ತಾನೆ. ಆ ಕಥೆ ಏನಂದರೆ, ಆ 304ನೇ ರೂಮಲ್ಲಿ ಮೊದಲು ಒಬ್ಬ ಅಜಯ್ ಅಂತ ಕಾಲೇಜ್ ಟಾಪರ್ ಇದ್ದ. ಅವನು ಅವತ್ತು ಹಿಂದಿ ಪೇಪರ್ನಲ್ಲಿ ಬರೀ 2 ಮಾರ್ಕ್ಸ್ ಕಮ್ಮಿ ತೆಗ್ದ. ಅದಕ್ಕೆ ಇಡೀ ಕಾಲೇಜ್ ಮತ್ತು ಅವ್ರ ಮನೆಯವರು ಅವನ್ನ ತುಂಬ ಆಡ್ಕೊಂಡ್ರು. ಅದನ್ನು ಅವನು ತಡೆಯೋಕ್ಕಾಗದೆ ಸ್ಯೂಸೈಡ್ ಮಾಡ್ಕೊಂಡ್ಬಿಟ್ಟ ಅಂತ ಆ ಸೆಕ್ಯೂರಿಟಿ ಹೇಳ್ತಾನೆ. ಈ ಕಥೆನ ಕೇಳಿ ಇವ್ರು 3 ಜನ ಹೆದರ್ಕೊಂಡು ಆ ಹಾಸ್ಟೆಲ್ನ ಖಾಲಿ ಮಾಡಿಕೊಂಡು ಹೊರಟೋಗ್ತಾರೆ. ಇವರು 3 ಜನ ಖಾಲಿ ಮಾಡ್ಕೊಳ್ಳೋದಲ್ಲದೆ ಆ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಇಲ್ಲೇನೆಲ್ಲ ನಡೆಯುತ್ತೋ ಅದನ್ನು ಬರ್ದು ಹಾಕ್ಬಿಟ್ಟು ಹೊರಟೋಗ್ತಾರೆ. ಅಂದರೆ ಒಂದು ಕಂಪ್ಲೇಂಟ್ ಲೆಟ್ರನ್ನ ಬರೆದು ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಹೋಗಿರ್ತಾರೆ. ಇದನ್ನು ಅಲ್ಲಿಯ ಮುಖ್ಯಸ್ಥರು ನೋಡಿ ಆ 304 ರೂಮ್ಗೆ ಒಂದು ದೊಡ್ಡ ಬೀಗನ ಹಾಕ್ತಾರೆ. ಆದರೆ ಅಲ್ಲಿಯ ವಿದ್ಯಾರ್ಥಿಗಳು ಇನ್ನೂ ಸಹ ಹೇಳ್ತಾರೆ ಆ ರೂಮಿಂದ ಯಾರೋ ಜೋರಾಗಿ ಓದ್ತಾ ಇರ್ತಾರೆ ಮತ್ತು ಯಾವುದೋ ಒಂಥರ ವಿಚಿತ್ರ ಸದ್ದು ಕೇಳಿಸುತ್ತೆ ಅಂತ. ಇವತ್ತಿನ ಈ ಕಥೆ ಇಷ್ಟೇ. ಮತ್ತೊಂದು ನಿಜ ಘಟನೆನ ನಿಮ್ಮ ಮುಂದೆ ತರ್ತೀನಿ. ಶುಭರಾತ್ರಿ. ಇಂತಿ ನಿಮ್ಮ ಭೂತ.